ಮೇಡಮ್ ಅವ್ರು ಎಷ್ಟು ಒಳ್ಳೆಯವರಂದ್ರೆ ನಾನಲ್ಲ ಸರ್ ಹೇಳಿದ್ದೇನೆ ಅಷ್ಟೇ. ಹೀಗಾಗಿ ಪೂರ್ಣಿಮಾ ಮೇಡಮ್ಗೆ ಕ್ರೆಡಿಟ್, ಮಧುಮಿತಾ ಅವರಿಗೆ ಡಬಲ್ ಕ್ರೆಡಿಟ್. ಬಂಧುಗಳೇ, ಈ ಒಂದಿನ ವೇದಿಕೆಯನ್ನ ನಮ್ಮ ಬಿಜೆಪಿ ಅತ್ಯಂತ ಅದ್ಭುತವಾದಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿ ಸಾಹೇಬರು ಬಂದು ವಿದ್ಯಾಸಂಸ್ಥೆಗಳನ್ನ ರೂವಾರಿಗಳಾಗಿ ಬೆನ್ನೆಲುಬಾಗಿ ಇದ್ದರೂ ಕೂಡ ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳಿದ್ದರೂ ಕೂಡ ಇವರು ಆಹುಗಳಾಗಿದ್ದಾರೆ. ನಂತರನೇ ಕಲರ್ ಧರಿಸುತ್ತೆ. ನಾನು ತುಂಬಾ ಆತ್ಮೀಯ ಅಭಿನಂದನೆ ಸಲ್ಲಿಸ್ತೀನಿ. ಮುಂಭಾಗದಲ್ಲಿ LKG, UKG, 5KG, 10KG ಮಕ್ಕಳು ಮತ್ತೆ ಮಾತೆಯರು ಮತ್ತೆ ದೇವಿಯೋ ಸಜ್ಜನೋ ಅಂತಾರೆ. ದೇವಿಯರು ಎಷ್ಟೊಂದು ಸಡಗರದಿಂದ ತಾವು ಬಂದಿದ್ದೀವಿ. ಒಂದು ನಾವು ಏನ್ ಮಾಡಬೇಕಪ್ಪ ಅಂದ್ರೆ, ನನಗೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ಬರ್ತದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ. ನನಗೆ ಜಪಾನ್ ಆ ವಿದೇಶದ ಭಾಷೆನೂ ಬರ್ತದೆ. ಆಮೇಲೆ ಹಿಂದಿ ಕೂಡ ಬರುತ್ತೆ. ಯಾರು ಕೇಳಿದ್ರು ಕ್ಯಾ ಬಾತ್ ಹೈ ಅಂತಂದ್ರು, ಇವರು ಖಾರ ಬಾತ್ ಹೈ. ಯಾಕಂದ್ರೆ ಖಾರ ಬಾತ್ ಅನ್ನೋದು ಹಿಂದಿ. ಅವರು ಹಿಂದಿಯಲ್ಲಿ ಕ್ಯಾ ಬಾತ್, ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಇವರೇನ್ ಮಾಡಿದ್ರು, ಅವರ ಅಮ್ಮನ ಕನ್ನಡ ಮಧುರವಾದ ಭಾಷೆ, ಅಮ್ಮ, ಅಪ್ಪ, ತಂಗಿ, ಚಿಕ್ಕಮ್ಮ, ತಾಯಿ, ಎಷ್ಟೊಂದು ಪದಗಳಿದೆ. ನಾವು ಕನ್ನಡದಲ್ಲಿ ಯಾರ್ಯಾರು ಪ್ಯೂರ್ ಕನ್ನಡ ಮಾತಾಡಿಲ್ಲ. ಅದ್ರ ಪ್ಯೂರ್ ಅನ್ನೋದು ಕನ್ನಡ. ಅದು ಎಲ್ಲರ್ ಸಿಸ್ಟರ್ ಮ್ಯಾಕ್ಸಿಮಮ್. ನಿಮ್ಮ ಮಮ್ಮಿನ ಎಲ್ಲರ್ ಸಿಸ್ಟರ್ ಮಿನಿಮಮ್. ನಮ್ಮ ಓ ಅವಾಗ ಗೊತ್ತಾಯ್ತು, ಓ ಈ ರೀತಿಯಾದಂತಹ ಭಾಷೆ ಇದೆಯಾ ಅಂತ. ಬಂಧುಗಳು, ಏನಾಗ್ತಂದ್ರೆ ನಾವು ಕನ್ನಡದಲ್ಲಿ ನಮ್ಮ ಶ್ರೀನಿವಾಸ ಹೇಳ್ತಾ ಇದ್ರು, ಜಯ ಭಾರತ ಜಯಮೇ. ಈಗಲೇ ನಾಡಿಗೆ ಆಗಿದೆ. ನಾಡಗತಿಯ ಕರ್ತುಗಳು ಕುಪ್ಪಳ್ಳಿ ವೆಂಕಟಪ್ಪ ಮಾತಾಡಿ ನಾವು ಆ ಭಾಷೆಯಲ್ಲಿ ಮಾತಾಡ್ಕೊಂಡು ನಾವು ನಾನೊಂದು ಕೇಳಿಸ ನಮಸ್ಕಾರ ಚೆನ್ನಾಗಿದೆ ಅಂದ್ರೆ ಐ ಆಮ್ ಫೈನ್ ಅನ್ನ. ಸರ್ ಹೇಗಿದ್ದೀರಾ? ಐ ಆಮ್ ಡಬಲ್ ಫೈನ್ ಅಂತ. ಅಂದ್ರೆ ನಾವು ನಮ್ಮ ಭಾಷೆಗೆ ಒಪ್ಪೋದು ವಿನಃ ನಾವು ನಮ್ಮ ಭಾಷೆಗೆ ಒಪ್ಪೋದಿಲ್ಲ. ಬಂಧುಗಳೇ, ನಮ್ಮ ಬೆಂಗಳೂರು ಸುಂದರವಾದಂತಹ ನಗರ ಅಲ್ವಾ? ಇಲ್ಲಿ ಏನಪ್ಪ ಬೆಂಗಳೂರು ಹ್ಯಾಗ್ ಬಂದಿದೆ ಅಂದ್ರೆ, ಯಾರೇ ಕೇಳಬೇಕು, ನಮ್ಮ ಶ್ರೀನಿವಾಸ ಆಡ್ ಮಾಡಿ, ಅಡ್ಜಸ್ಟ್ ಮಾಡಿ, ಕೋಆಪರೇಟ್ ಮಾಡಿ, ಮಾಡಿ. ಸೊ ಇಫ್ ಯು ರಿಮೆಂಬರ್ ಮಾಡಿ ಓವರ್ ಕನ್ನಡ, ಇಫ್ ಯು ಹ್ಯಾವ್ ನೋ ಸೌಂಡ್ ಇನ್ ಇಂಗ್ಲಿಷ್ ವರ್ಡ್ ಓವರ್ ಕನ್ನಡ. ಸೋ ಸಿಂಪಲ್. ಕನ್ನಡ ಭಾಷೆ ಮಾತಾಡೋದು ತುಂಬಾ ಸರಳ, ಆದರೆ ನಾವು ಮಾತಾಡ್ತಾ ಇಲ್ಲ. ಬಂಧುಗಳೇ, ಈಗ ಕನ್ನಡ ಹಚ್ಚೇವು ಕನ್ನಡದ ದೀಪ ಅಂತಿದೆ, ಆದರೆ ಇವತ್ತು ಹುಚ್ಚು ಕನ್ನಡ ಆಗಿದೆ. ಸರ್, ಯಾವುದೇ ನ್ಯೂಸ್ ಪೇಪರ್ ತಗೊಳ್ಳಿ, ಅದ್ರಲ್ಲಿ ಏನಿರುತ್ತೆ, ಕನ್ನಡ ಪದಗಳೇ ಇರಲ್ಲ. ಅದರಲ್ಲಿ ಏನು ಸುಷ್ಮಾ ಸುಷ್ಮಾ ಸ್ವರಾಜ್ ಅವರಿಗೆ ಕನ್ನಡ ಭಾಷೆಯನ್ನು ಹೇಳಿದ್ರು. ನಾನು ಬಳ್ಳಾರಿ 3 ತಿಂಗಳಿದ್ದೆ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್, ಅವರು MP ನಮ್ಮ ಕರ್ನಾಟಕದಲ್ಲಿ ಆಗಿದ್ದು. ಅವರಿಗೆ ನಾನು ಕನ್ನಡವನ್ನ ಹೇಳಿಕೊಟ್ಟಂತಹ ಸೌಭಾಗ್ಯ ಸಿಕ್ಕಿತು. ಈ ಕಡೆ ಸುಷ್ಮಾ ಸ್ವರಾಜ್ ಅವರ ಮಾತೃಭಾಷೆ ತಮಿಳು, ಆದರೆ ಮದುವೆ ಆಗಿದ್ದು ತೆಲುಗು. ಆದರೆ ಇಲ್ಲಿ ಗೆದ್ದದ್ದು ನಮ್ಮ ಕರ್ನಾಟಕ. ಹೀಗಾಗಿ ಬಂಧುಗಳೇ, there is ಕನ್ನಡ. ಜहाँ ಚಾಹ ವಹಾ ಕನ್ನಡ ಹೈ. ಕನ್ನಡ ಹೈ. ಕನ್ನಡ ಭಾಷೆ
ತುಂಬಾ ಸಂತೋಷವಾಗಿ, ಏಕೆಂದ್ರೆ ಕನ್ನಡ ಅಲ್ಲ, ಕನ್ನಡ ಪೂರ್ತಿ 4 ಶ್ರಮಕ್ಕೆ ಹಿಂದಿಯಲ್ಲಿ ಹೇಳ್ತೀವಿ ಕನ್ನಡ ಆದ್ರೆ ಕನ್ನಡ ಹಾಗಲ್ಲ. ನಿಮ್ಮ ಹೆಸರು ಏನು? ವಾಟ್ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್. ಕನ್ನಡ ಸರಳ ಸುಂದರ ಜನಪ್ರಿಯ ಭಾಷೆ. ಬಂಧುಗಳೇ, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ಗೂ ಗೊತ್ತು, 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದರೆ ಅದು ಹೆಚ್ಚಾಗಿ ಹೆಚ್ಚಿನ ಕವಿಗಳ ಮಾತೃಭಾಷೆ ಕನ್ನಡ. ಬಾನು ಮುಷ್ತಾಕ್ ಅವರಿಗೆ ಭೂಕ ಪ್ರಶಸ್ತಿಗಳು. ಅಂದ್ರೆ ನಮ್ಮ ಕನ್ನಡಕ್ಕೆ ಹೆಚ್ಚು ಕೊಡುಗೆ ಕೊಟ್ಟವರು ತಮ್ಮ ಮಾತೃಭಾಷೆ ಕನ್ನಡ ಅಲ್ಲದಿರುವವರು. ಹೀಗಾಗಿ ನಾವು ಕನ್ನಡ ಮಾತೃಭಾಷೆ ಇರುವವರೇ ಕನ್ನಡ ನಾವು ಮಾಡಬೇಕು ಅಂತ ಏನಿಲ್ಲ. ಇಲ್ಲೆಲ್ಲಾನು ಕೂಡ ಇರೋರು ಬರೀ ಕನ್ನಡದವರೇ ಮಾಡ್ಬೇಕು ಅಂತೀನಿ. ನಾವೆಲ್ಲರೂ ಸೇರ್ ಮಾಡೋಣ ಹೇಳ್ತಾ ಬಂಧುಗಳೇ, ಮತ್ತೊಮ್ಮೆ ಈ ಒಂದು 70ನೇ ಈ ಒಂದು ಕನ್ನಡ ಹಬ್ಬವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ನನ್ನನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋಣ ಪ್ರಪ್ರಥಮವಾಗಿ ಮಂಜುನಾಥ್ ಅವರು ಸರ್ ಎಲ್ಲಿದ್ದೀರಿ? ಮಂಜುನಾಥ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಅವರು. ಆಮೇಲೆ ಎಲ್ಲ ಮಹಾನವರು, ಆನಂದ್ ಸರ್ ಅವರು, ಪ್ರತಿಯೊಬ್ಬರು ಮೇಡಮ್ ಅವರು, ಎಲ್ರಿಗೂ ಕೂಡ ಮತ್ತೆ ತಮ್ಮ ಒಂದು ಈ ಒಂದು ಸಂಸ್ಥೆಗೆ ಅನಂತ ಕೃತಜ್ಞತಾ ಪೂರ್ವಕ ಧನ್ಯವಾದ ಹೇಳ್ತಾ ಬಂಧುಗಳೇ, ನಾವೆಲ್ಲ ಹೇಳೋಣ ಆಮ್ ಸಖಿ ಹೊಣೆಗೆ ಏಕಾವರ್ಣೆ ಸಿರಿ ಕನ್ನಡಂ ಗೆಲ್ಲಿಗೆ. ನಾಷ್ಟ ಇದೆ, ಗರ್ಮಾಗರಂ ನಾಸ್ತಾ ತಯಾರ. ಅದು ಇಲ್ಲಿ ಕನ್ನಡದಲ್ಲಿ ಬಿಸಿ ಬಿಸಿ ತಿಂಡಿ ತಯಾರು ಇದೆ. ಇದೆ ಅಂತಾರೆ, ತಯಾರಿದೆ. ಜೋಕೆ ಬೋಲೆಂಗೆ ಸಿರಿ ಕನ್ನಡಂ ಗೆಲ್ಗೆ. ಅರೆ ಬ್ಯೂಟಿಫುಲ್ ವಾಯ್ಸ್. ಅವನು ಎಲ್ಲಿಗೆ ಅಂತ ಇದ್ದಾರೆ, ಸಿರಿ ಕನ್ನಡಂ ಬಾಳ್ಗೆ. ಜೈ ಕರ್ನಾಟಕ, ಜೈ ಹಿಂದ್, ನಮಸ್ತೆ. ಈ ಒಂದು ಬಹಳ ಸಂತೋಷದ, ಅದೇ ರೀತಿ ನಾವೆಲ್ಲ ಮಾಡಿಕೊಟ್ರು. ಅಂದ್ರೆ ಕನ್ನಡಕ್ಕೆ ಬೆಲೆ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ರಾಮಮೂರ್ತಿ ಅವ್ರ ನೆನಪು ಬರುತ್ತೆ. ನಮ್ಮ ರಾಮಮೂರ್ತಿ ಅವರು ಈ ಒಂದು ನಮ್ಗೆ ಮುಡುಪಾಕೊಟ್ಟಂತ ರಾಮಮೂರ್ತಿ ಅವ್ರು ನೆನೆಸ್ಕೋಬೇಕಾಗುತ್ತೆ. ಅದೇ ರೀತಿ ಅನೇಕ ರಾಜ್ಯಗಳು ನಾವು ಅಳದೋಯ್ತು. ಹೊಸೂರು ಇರ್ಬೋದು, ಕಾಸರಗೋಡು ಇರ್ಬೋದು, ಆ ಕಡೆ ಆಂಧ್ರಗೆ ಸ್ವಲ್ಪ ಹೋಯ್ತು. ಇವೆಲ್ಲ ಹೋದಂತ ಪ್ರಾಂತ್ಯಗಳು ನಾವು ಇವತ್ತು ಕನ್ನಡನೂ ಸ್ವಲ್ಪ ಕಂಪಿಸುತ್ತೆ, ಎಲ್ಲರಿಗೂ ಕಾಣಿಸುತ್ತೆ ನಮ್ಮ ಕನ್ನಡ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಬರ್ತಾ ಬರ್ತಾ ಮಾಯ ಆಗ್ಬಿಡುತ್ತೆ. ಅದು ಬೆಂಗಳೂರಲ್ಲಿ ನಾವೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡು ಎಲ್ಲರೂ ಕಲ್ಸ್ಕೊಂಡು ಹೋದ್ರೆ ನಾವು ಎಲ್ಲ ಬೆಳಿತೀವಿ. ನಮ್ಮ ಮಕ್ಕಳು ಕನ್ನಡ ಬರ್ತು ಬಿಡ್ತಾರೆ ಹೋಗ್ತಾ. ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್, ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಟ್ಟಿದ್ದೀನಿ, ನನ್ನನ್ನು ಇದರಲ್ಲಿ ಹೇಳ್ತಾ ಇಲ್ಲ. ಆದ್ರೂ ಎಲ್ಲರೂ ಅನ್ಯೋನ್ಯವಾಗಿ ಹೋಗೋಣ. ಇದೆಲ್ಲ ನಮ್ಮ ಕನ್ನಡ ಮರೆಯುವಂಥದ್ದಲ್ಲ. ಇದೆಲ್ಲ ಪುರಾಣ ಬಹಳ ಹಳಗನ್ನಡದ. ತಮ್ಮ ಹಿತನುಡಿಗಳನ್ನು ತಿಳಿಸಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದಾಗ ಮನಪೂರ್ವಕವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ ಶ್ರೀ ಮಾಲಾ ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಇನ್ನೋರ್ವ ಅತಿಥಿಯಾದ ಡಾಕ್ಟರ್ ಜ್ಞಾನಮೂರ್ತಿ ಸರ್ ಅವರು ಸಹ ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳನ್ನು ತಿಳಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಹಾಗೆ ಕೃಷ್ಣ ಸರ್ CPWD ನಿವಾಸಿಗಳು, ಇವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಅಗತ್ಯ. ಹಾಗಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಸಂಘದ ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಟೆಕ್ನಿಕಲ್ ಸಪೋರ್ಟ್ ನೀಡಿದಂತಹ ಲೋಕೇಶ್ ಸರ್, CPWD സർവീസ് സെന്ററിನ എല്ലാ സദസ്യರಿಗೂ ധന്യവാദಗಳು അർപ്പിക്കുന്നു. ഈ വീഡിയോ നിങ്ങൾക്ക് ഇഷ്ടപ്പെട്ടു കാണുമെന്ന് വിചാരിക്കുന്നു. ഇതുപോലെയുള്ള മറ്റൊരു വീഡിയോയുമായി വരുന്നത് വരെ
എല്ലാവർക്കും ഗുഡ് ബൈ. വീണ്ടും കാണാം. വീഡിയോ ഇഷ്ടപ്പെട്ടിട്ടുണ്ടെങ്കിൽ ലൈക്ക് ചെയ്യാനും ഷെയർ ചെയ്യാനും അതുപോലെ തന്നെ സബ്സ്ക്രൈബ് ചെയ്ത് ആൾ എന്ന ബെൽ ഐക്കണിൽ അമർത്തിയാൽ ഞാൻ പബ്ലിഷ് ചെയ്യുന്ന എല്ലാ വീഡിയോകളും നിങ്ങളുടെ പക്കൽ ആദ്യമായി എത്തുന്നതായിരിക്കും.